ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೈ ತಪ್ಪಿದೆ ರಾಜ್ಯಸಭೆ ಟಿಕೆಟ್. ಸಾಕಷ್ಟು ಜನರು ಇಂಗಿತವನ್ನು ವ್ಯಕ್ತಪಡಿಸಿದರು. ಈ ಬಾರಿಯೂ ಕೂಡ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ದೇವೇಗೌಡರು, ಬಿಜೆಪಿಯಿಂದ ಟಿಕೆಟ್ ಸಿಗಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಗಣಿಗ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ, ಒಕ್ಕಲಿಗರಿಗೆ ಅನ್ಯಾಯ ಮಾಡೋದೇ ಬಿಜೆಪಿಗೆ ಕೇವಲವಾಗಿದೆ. ಜೆಡಿಎಸ್ಗೆ ಬಿಸ್ಕೆಟ್ ತರ ಒಂದು ಕೇಂದ್ರ ಮಂತ್ರಿ ಸ್ಥಾನ ಕೊಟ್ಟಿದ್ದಾರಷ್ಟೇ. ಬಿಜೆಪಿ ಜೆಡಿಎಸ್ನ ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ, ಇನ್ನಾದರೂ ಜೆಡಿಎಸ್ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಗಣಿಗ ರವಿಕುಮಾರ್ ಅವರು ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಗ್ದಾಳಿ ಮಾಡಿದ್ದಾರೆ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರೋದು. ನೋಡಿ, ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ಬಿಜೆಪಿ ದೇವೇಗೌಡರನ್ನ ಆಯ್ಕೆ ಮಾಡುತ್ತೆ ರಾಜ್ಯಸಭೆಗೆ ಅಂತ ಹೇಳಿ. ಬಟ್ ಕೊನೆ ಗಳಿಗೆಯಲ್ಲಿ ಅದು ಕೈ ತಪ್ಪಿದೆ. ಇದರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ MLA ವಾಗ್ದಾಳಿ ಮಾಡಿದ್ದಾರೆ. ಬರೀ JDSನ ಬಳಸ್ಕೊಳ್ತಾ ಇದೆ ಬಿಜೆಪಿ, ಒಂದು ಬಿಸ್ಕೆಟ್ ಥರ ಒಂದು ಕೇಂದ್ರ ಸ್ಥಾನ ಕೊಟ್ಟಿದ್ದಾರಷ್ಟೇ, ಒಕ್ಕಲಿಗರಿಗೆ ಬಿಜೆಪಿ ಅನ್ಯಾಯ ಮಾಡ್ತಾ ಇದೆ, ಈಗಲಾದರೂ ಎಚ್ಚೆತ್ಕೋಬೇಕು JDS ಅನ್ನೋ ನಿಟ್ಟಿನಲ್ಲಿ ಹೇಳಿರೋದು ಗಣಿಗ ರವಿಕುಮಾರ್ ಅವರು, ಮಂಡ್ಯ MLA.